ಶಾಂತ ಶಕ್ತಿಯ ಕಲೆ ಬದಲಾವಣೆಯ ಅಲೆ. ಶ್ರೀ ಮೋಹನ್ ನಾಗರ್, ಪದ್ಮಶ್ರೀ 2026. ಕೆಲವರು ಬದಲಾವಣೆ ತರುವ ಬಗ್ಗೆ ಮಾತನಾಡುತ್ತಾರೆ, ಇನ್ನು ಕೆಲವರು ಬದಲಾವಣೆ ತರುತ್ತಾರೆ. ಬಾಲ್ಯದಿಂದಲೂ ಮಧ್ಯಪ್ರದೇಶದ ಮೋಹನ್ ನಾಗರ್ರಲ್ಲಿ ಪ್ರಕೃತಿ ಮತ್ತು ನೀರಿನ ಮೇಲೆ ಅಪಾರ ಪ್ರೀತಿ ಬೇರೂರಿತ್ತು. ನಾವು ನಮ್ಮ ಕೆಲಸವನ್ನು ಶಿಕ್ಷಣದ ಮೂಲಕ ಪ್ರಾರಂಭಿಸಿದೆವು. ಭಾರತ್ ಭಾರತಿ ಮೂಲಕ 500 ಹಳ್ಳಿಗಳಲ್ಲಿ ಏಕಶಿಕ್ಷಕ ಶಾಲೆಗಳನ್ನು ಪ್ರಾರಂಭಿಸಿದೆವು. ಆದರೆ ನಿಜವಾದ ಸಮಸ್ಯೆ ಬೇರೆಯೇ ಆಗಿತ್ತು. ಜೀವನ ಅರ್ಥಹೀನವಾಯಿತು. ಕೃಷಿ ಕೆಲಸ ನಿಂತು ಹೋಯಿತು. ಜನರು ಹಳ್ಳಿ ತೊರೆಯಲು ಪ್ರಾರಂಭಿಸಿದರು. ನಾವು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದಾಗ ಗೊತ್ತಾಯ್ತು, ದೀಪಾವಳಿಯ ಆಸುಪಾಸಿನಲ್ಲಿ ನೀರಿನ ಸಮಸ್ಯೆ ಗಂಭೀರವಾಗುತ್ತಿತ್ತು. ಜನರು ಮನಸ್ಸಿಲ್ಲದಿದ್ದರೂ ವಲಸೆ ಹೋಗಬೇಕಾಯಿತು. ಸಾಕಷ್ಟು ಮಳೆಯಾದರೂ ಹೆಚ್ಚಿನ ನೀರು ಹರಿದು ಹೋಗುತ್ತಿತ್ತು, ಯಾಕೆಂದ್ರೆ ಅಲ್ಲಿ ಯಾವುದೇ ಬಾವಿ, ತೊರೆ, ಕೆರೆ ಅಥವಾ ಅಣೆಕಟ್ಟುಗಳು ಇರಲಿಲ್ಲ. ಶ್ರೀ ಮೋಹನ್ ನಾಗರ್ ಅವರು ನದಿ ಮತ್ತು ತೊರೆಗಳಲ್ಲಿ ನೀರು ತುಂಬಿ ಹರಿಯುವುದನ್ನು ತಡೆಯಲು ಒಂದು ವಿಶಿಷ್ಟ ಮಾರ್ಗ ಕಂಡುಕೊಂಡರು. ನಾವು ಖಾಲಿ ಸಿಮೆಂಟ್ ಚೀಲಗಳಲ್ಲಿ ಮರಳು ತುಂಬಿಸಿ ನದಿ ಮತ್ತು ತೊರೆಗಳಿಗೆ ಬ್ಯಾಗ್ ಡ್ಯಾಮ್ ಕಟ್ಟಿದೆವು. ಈ ನೀರಿನ ಸಂಗ್ರಹವು ಬಿಕ್ಕಟ್ಟನ್ನು ಪರಿಹರಿಸಿತು ಮತ್ತು ವಲಸೆ ಹೋಗುವುದನ್ನು ನಿಲ್ಲಿಸಿತು. ನಂತರ ಗಮನ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವುದಾಗಿತ್ತು. ಗಂಗಾ ಇಳಿಯುವಿಕೆಯ ಅಭಿಯಾನದಡಿಯಲ್ಲಿ ಗ್ರಾಮಸ್ಥರು ಸೇರಿದರು. 8,000 ಕಾಂಟೋರ್ ಟ್ರೆಂಚಸ್ ನಿರ್ಮಿಸಿದರು. ಜೊತೆಗೆ ಸೋನಾಘಾಟಿ ಬೆಟ್ಟಗಳಲ್ಲಿ 32,000 ಗಿಡಗಳನ್ನು ನೆಟ್ಟು ತಪ್ತಿ ನದಿಯ ಉದ್ದಕ್ಕೂ ಅರಣ್ಯವನ್ನು ಸೃಷ್ಟಿಸಿದೆವು. ಇದು ಅಂತರ್ಜಲ ಮಟ್ಟ ಸುಧಾರಿಸಲು ನೆರವಾಯಿತು. ಮರಳು ಮತ್ತು ಭೂಮಾಫಿಯಾದಿಂದ ವಿರೋಧ ಎದುರಿಸಬೇಕಾಯಿತು, ಆದರೆ ಅದು ನಮ್ಮನ್ನು ತಡೆಯಲಿಲ್ಲ. ಎಲ್ಲರ ವಿಶ್ವಾಸ ಗೆದ್ದೆವು. ಕ್ರಮೇಣ ನಮ್ಮ ವಿರೋಧಿಗಳು ಮಿತ್ರರಾದರು. ಮೋಹನ್ ನಾಗರ್ ಅವರು ಪ್ರಕೃತಿ ಮತ್ತು ನೀರನ್ನು ರಕ್ಷಿಸಿ ವರ್ತಮಾನವನ್ನು ಕಾಪಾಡಿದರು. ನಂತರ ಅವರಿಗೆ ಭವಿಷ್ಯಕ್ಕಾಗಿ ಸುರಕ್ಷತಾ ಕ್ರಮಗಳು ಬೇಕಾಗಿತ್ತು. ನಾವು ಭಾರತ್ ಭಾರತಿ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ನೀಡಿ ಅವರನ್ನು ಸುಸಂಸ್ಕೃತ, ಪ್ರತಿಭಾನ್ವಿತ ಮತ್ತು ಸಶಕ್ತ ನಾಯಕತ್ವದ ಗುಣಗಳಿಂದ ಸಮರ್ಥ ವ್ಯಕ್ತಿಗಳಾಗುವಂತೆ ರೂಪಿಸುತ್ತೇವೆ. ಗ್ರಾಮಸ್ಥರ ಬೆಂಬಲದೊಂದಿಗೆ ನಾವು ಬಾಚಾ ಗ್ರಾಮವನ್ನು ಮಾದರಿ ಗ್ರಾಮವಾಗಿ ಅಭಿವೃದ್ಧಿಪಡಿಸಿದ್ದೇವೆ. ಇದು ಶಾಂತಿ, ಪ್ರಗತಿ ಮತ್ತು ಸಮೃದ್ಧಿಯ ಪ್ರತೀಕವಾಗಿದೆ. ಆದರೆ ಬದಲಾವಣೆಯ ಹರಿಕಾರ ಮೋಹನ್ ನಾಗರ್ ಅವರಿಗೆ ಒಂದು ವಿಷಯ ಮಾತ್ರ ನಿರಂತರವಾಗಿ ಸಿಕ್ಕಿದೆ, ಅಂದ್ರೆ ಅವರ ಕುಟುಂಬದ ಅಚಲ ಬೆಂಬಲ. ಮೋಹನ್ ನಾಗರ್ ಅವರಿಗೆ ಅನೇಕ ಗೌರವಗಳು ಸಿಕ್ಕಿವೆ, ಆದರೆ ಜುಳುಜುಳು ಹರಿಯುವ ಜಲಮೂಲಗಳು, ಹಚ್ಚ ಹಸಿರಿನ ಬೆಟ್ಟಗಳು ಮತ್ತು ಮುಗುಳ್ನಗುವ ಮುಖಗಳೇ ಅವರ ಅಸಲಿ ಪುರಸ್ಕಾರ. ನೀರು ಉಳಿಸುವುದು ಬರೀ ಒಂದು ಕೆಲಸವಲ್ಲ, ಇದು ಭವಿಷ್ಯದ ಪೀಳಿಗೆಗೆ ಒಂದು ಭರವಸೆ, ಏಕೆಂದರೆ ನೀರಿಲ್ಲದೆ ಭವಿಷ್ಯವಿಲ್ಲ. ಶ್ರೀ ಮೋಹನ್ ನಾಗರ್, ಪದ್ಮಶ್ರೀ 2026.